ರೇಪ್ 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 ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಎಲ್ಲಾ ಕಡೆ ಇದೆ ನ್ಯೂಸ್ಗಳು. ಮೂರ್ನಾಲ್ಕು ದಿನಗಳ ಹಿಂದೆ ಮೈಸೂರಿನ ಉತ್ಸವಕ್ಕೆ ಬಲೂನ್ ಮಾರೋಕಂತ ಕಲಬುರಗಿಯಿಂದ ಬಂದಿದ್ದ ಹಕ್ಕಿ ಪಿಕ್ಕಿ ಜನಾಂಗದ 9 ವರ್ಷದ ಹುಡುಗಿ ಇಡೀ ದಿನ ತಂದೆ ತಾಯಿ ಜೊತೆ ಬಲೂನ್ ಮಾರಿ ರಾತ್ರಿ ಮಲಗಿರ್ತಾಳೆ. ಆ ಮಲಗಿದ ಕೂಸನ್ನ ಎತ್ಕೊಂಡೋಗಿ ಒಬ್ಬ ದುಷ್ಕರ್ಮಿ ಅತ್ಯಾಚಾರ ಮಾಡ್ತಾನೆ. ನಿನ್ನೆ ಒಂದು ದಿನದಲ್ಲಿ ಇಂತಹ 4 ಪ್ರಕರಣಗಳು ನಡೆದಿವೆ. ಜೈಪುರ್ನ ಒಂದು ಶಾಲೆಯ ಬಾತ್ರೂಮ್ ಒಳಗೆ 7 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ. ಜಾರ್ಖಂಡ್ನ ರಾಂಚಿಯಲ್ಲಿ 14 ವರ್ಷದ ಹುಡುಗಿಯ ಮೇಲೆ 9 ಜನ ಸೇರಿ ಅತ್ಯಾಚಾರ ಮಾಡಿದ್ದಾರೆ. ತ್ರಿಪುರಾದಲ್ಲಿ 14 ತಿಂಗಳ ಸಣ್ಣ ಮಗು ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ. ಬೆಂಗಾಳದಲ್ಲಿ ಒಬ್ಬ ಯೂಟ್ಯೂಬರ್ ಮತ್ತು ಅವನ ಮಗ ಅಪ್ರಾಪ್ತ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿದ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾರೆ. ನಮ್ಮ ದೇಶದಲ್ಲಿ NCRB ಡೇಟಾ ಪ್ರಕಾರ ವರ್ಷಕ್ಕೆ ಆನ್ ಆ್ಯಂಡ್ ಎವರೇಜ್ 30,000 ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತವೆ. ಆದ್ರೆ ಪ್ರಶ್ನೆ, ನ್ಯಾಯ ಎಲ್ರಿಗೂ ಸಿಗುತ್ತಾ? ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಮೆಡಿಕಲ್ ಓದೋಕೆ ಅಂತ ಬಿಹಾರದಿಂದ ಹೋಗಿದ್ದ 20 ವರ್ಷದ ಯುವತಿಯನ್ನು 3 ದುಷ್ಕರ್ಮಿಗಳು ಕಾಲೇಜು ಸಮೀಪದ ಕಾಡಿಗೆ ಎಳೆದುಕೊಂಡು ಹೋಗಿ ಅವಳಲ್ಲಿದ್ದ ಹಣ, ಮೊಬೈಲ್ ಎಲ್ಲವೂ ಕಸಿದುಕೊಂಡು ಅತ್ಯಾಚಾರ ಮಾಡ್ತಾರೆ. ನಂತರ ಅವಳ ಮೊಬೈಲ್ ಅವಳಿಗೆ ವಾಪಸ್ ಕೊಡಲು 5,000 ರೂಪಾಯಿ ಕೇಳ್ತಾರೆ. ಈ ಕೇಸ್ನ ಬಗ್ಗೆ ಅಲ್ಲಿನ CM ಆದ ಮಮತಾ ಬ್ಯಾನರ್ಜಿ ರಾತ್ರಿ ಖಾಸಗಿ ಕಾಲೇಜು ಹುಡುಗಿಯರನ್ನು ಹೊರಗೆ ಬಿಡಬಾರ್ದು, ಇದು ಅವರ ತಪ್ಪು ಅಂತ ಹೇಳ್ತಾರೆ. ಇದೇ ಮಾತನ್ನ ಬಿಜೆಪಿ ರೂಲ್ ಸ್ಟೇಟ್ ನ CM ಹೇಳಿದ್ರೆ ಈ ಜರ್ಮನ್ ಶೆಫರ್ಡ್ KK ಯಾಟಿಂಗೋಲಾ ಇವರೆಲ್ಲ ಇದೇ ರೀತಿ ಬಾಯಿ ಮೇಲೆ ಬಟ್ಟೆ ಇಟ್ಕೊಂಡು ಕೂರ್ತಿದ್ರ? ಕಮೆಂಟ್ ಮಾಡಿ ತಿಳಿಸಿ. ಮಹಿಳೆಯರ ಸುರಕ್ಷತೆ ಕೇವಲ ಬೇಟಿ ಬಚಾವ್ ಬೇಟಿ ಪಡಾವ್ ಸ್ಕೀಮ್ಗಳನ್ನ ಪ್ರಮೋಟ್ ಮಾಡೋದ್ರಿಂದ ಆಗಲ್ಲ, ಒಂದು ದಿಟ್ಟ ಕಾನೂನು ತರಲೇಬೇಕು. ನೀವೇನಂತೀರಾ? ನಿಮ್ಮ ಒಪಿನಿಯನ್ ಕಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು.